ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಗೆ ಇಂದು ಡಿ ಡೇ. ಇಂದು ರಾಜ್ಯ ಹೈ ಪ್ರೊಫೈಲ್ ಕೇಸ್ ತೀರ್ಪು. ಢವಢವ ಯೋಗೇಶ್ ಕೂಡ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಪು ಇವತ್ತು. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಗೆ ಇಂದು ಬಿಗ್ ಡೇ. ಇಂದು ರಾಜ್ಯ ಹೈ ಪ್ರೊಫೈಲ್ ಕೇಸ್ ತೀರ್ಪು. ಢವಢವ ಶುರುವಾಗಿರುತ್ತೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ತೀರ್ಪು ಇವತ್ತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಎಲ್ಲರ ಚಿತ್ತ ಇದೆ. ಪ್ರಕರಣದ ವಿಚಾರಣೆ ಮುಗಿಸಿ ತೀರ್ಪು ಕಾಯ್ದಿರಿಸಿದ್ದ ಕೋರ್ಟ್ ಏಪ್ರಿಲ್ 2ರಂದು ಮುಗಿದಿತ್ತು ಪ್ರಕರಣದ ವಿಚಾರಣೆ. ಇಂದು ವಿನಯ್ ಕುಲಕರ್ಣಿ ಸೇರಿ 21 ಆರೋಪಿಗಳ ಭವಿಷ್ಯ ನಿರ್ಣಯವಾಗುತ್ತೆ. ಕೊಲೆ ಕೇಸಿನಲ್ಲಿ A15 ಆಗಿರುವಂತಹ ವಿನಯ್ ಕುಲಕರ್ಣಿ, ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಗೆ ರಿಲೀಫ್ ಸಿಗುತ್ತಾ ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತಾ ಕಾದು ನೋಡಬೇಕು. ಮೊನ್ನೆ ಅಷ್ಟೇ ಉಪಚುನಾವಣೆ ಪ್ರಚಾರ ಮುಗಿಸಿದ್ದ ವಿನಯ್ ಕುಲಕರ್ಣಿ ಮತ್ತು ಬೆಂಬಲಿಗರಿಗೆ ಢವಢವ ಶುರುವಾಗಿದೆ. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಗೆ ಭವಿಷ್ಯ ಇವತ್ತು ನಿರ್ಣಯವಾಗುತ್ತೆ. ಯೋಗೇಶ್ ಕೂಡ ಕೊಲೆ ಪ್ರಕರಣದ 15ನೇ ಆರೋಪಿ ವಿನಯ್ ಕುಲಕರ್ಣಿ. ಜನಪ್ರತಿನಿಧಿಗಳ ಕೋರ್ಟ್ ಎಲ್ಲಾ ವಿಚಾರಣೆಯನ್ನ ಪರಿಗಣಿಸಿ ಇವತ್ತು ಆದೇಶವನ್ನ ಕಾಯ್ದಿರಿಸಿದೆ. ಅಂದ್ರೆ ಏಪ್ರಿಲ್ 2ನೇ ತಾರೀಕು ಎಲ್ಲ ವಿಚಾರಣೆ ಮುಗಿದಿರುವಂಥದ್ದು. 6 ವರ್ಷದಿಂದ ಸತತವಾಗಿ 6 ವರ್ಷದಿಂದ ಟ್ರಯಲ್ ನಡೀತಾ ಇದ್ದು, ಸಾಕ್ಷಿಗಳ ವಿಚಾರಣೆ ನಡೀತಾ ಇತ್ತು. 113 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಿದೆ ಸೆಷನ್ಸ್ ಕೋರ್ಟ್, ಜನಪ್ರತಿನಿಧಿಗಳ ಕೋರ್ಟ್. ಇವತ್ತು ಆ ಭವಿಷ್ಯ ನಿರ್ಣಯವಾಗುತ್ತೆ. ವಿನಯ್ ಕುಲಕರ್ಣಿ ಅದರಲ್ಲಿ 15ನೇ ಆರೋಪಿ. ಟೋಟಲ್ ಆಗಿ 21 ಆರೋಪಿಗಳ ಭವಿಷ್ಯ ಇವತ್ತು ನಿರ್ಣಯವಾಗುತ್ತೆ. ರಿಲೀಫ್ ಸಿಗುತ್ತಾ ವಿನಯ್ ಕುಲಕರ್ಣಿಗೆ ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತಾ ಕಾದು ನೋಡಬೇಕು. 2016ರಲ್ಲಿ ಯೋಗೇಶ್ ಕೂಡ ಕೊಲೆ ಆಗುತ್ತೆ. ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಲಾಕ್ ಆಗ್ತಾರೆ. ಲಾಕ್ ಆಗಿ ಮಿಡಲಲ್ಲಿ 2021ರಲ್ಲಿ ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಆದರೆ ಸಾಕ್ಷಿಗಳಿಗೆ ಭಯ ಹುಟ್ಟಿಸ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಮತ್ತೆ ಜಾಮೀನು ರದ್ದಾಗುತ್ತೆ. ಮತ್ತೆ ಜೈಲು ವಾಸವನ್ನು ಅನುಭವಿಸ್ತಾರೆ. ಮತ್ತೆ ಇದೇ ಫೆಬ್ರವರಿ 27 or 28 ದಿನಾಂಕದಂದು ವಿನಯ್ ಕುಲಕರ್ಣಿಗೆ ಮತ್ತೆ ಜಾಮೀನು ಸಿಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ನೋಡಿ, ಒಂದ್ ಕಡೆ ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಗೆ ಇವತ್ತು ಒಂದು ಬಿಗ್ ಡೇ. ಯಾಕಂದ್ರೆ ಸತತವಾಗಿ 2016ರಿಂದ ಈ ಕೇಸ್ನಲ್ಲಿ ಎಳಿತಾ ಬರ್ತಾ ಇದ್ದಾರೆ. ಇವತ್ತು ಅವರ ಭವಿಷ್ಯ ಏನಾಗ್ಬೋದು, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ವನಿತಾ, ಏನಂದ್ರೆ ಮಾಜಿ ಸಚಿವರಾದಂತಹ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಭವಿಷ್ಯ ನಿರ್ಧಾರ ಆಗುವಂಥದ್ದು. ಯಾಕಂದ್ರೆ ಕೊಲೆ ಪ್ರಕರಣದಲ್ಲಿ 15ನೇ ಆರೋಪಿ ಆಗಿರುವಂತಹ ವಿನಯ್ ಕುಲಕರ್ಣಿ ಅವರ ಒಂದು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಇವತ್ತು ತೀರ್ಪು ಪ್ರಕಟವಾಗುವಂಥದ್ದು. ಸುಮಾರು 12 ಗಂಟೆಗೆ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು ತೀರ್ಪನ್ನ ಕೊಡುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇದು ರಾಜಕೀಯ ದೇಶದ ಹಿನ್ನೆಲೆಯಲ್ಲಿ 2016ರಲ್ಲಿ ಯೋಗೇಶ್ ಗೌಡ ಅವರನ್ನ ಮುಖ್ಯವಾಗಿ ಮೊದಲನೇದಾಗಿ 6 ಜನ ಆರೋಪಿಗಳು ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಉತ್ತರ ವಿಭಾಗದ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸಿ ಮಾಡಿಕೊಂಡು 6 ಜನರನ್ನ ಅರೆಸ್ಟ್ ಮಾಡ್ತಾರೆ. ಆನಂತರ 2020ರಲ್ಲಿ ಏನು ಅಂದ್ರೆ ಅವ್ರ ಕುಟುಂಬಸ್ಥರು CBIಗೆ ಕೊಡಬೇಕು ಈ ಒಂದು ಪ್ರಕರಣದಲ್ಲಿ ರಾಜಕೀಯ ವೈಷಮ್ಯ ಇದೆ ಅಂತ ಹೇಳ್ಬಿಟ್ಟು ಒಂದು ಆರೋಪನ ಮಾಡ್ತಾರೆ. ಆಗ ಬಿಜೆಪಿ ಸರ್ಕಾರ ಈ ಒಂದು ಪ್ರಕರಣವನ್ನು CBIಗೆ ವಹಿಸ್ತಾರೆ. ಅದಾದ ನಂತರ 2020ರಲ್ಲಿ CBI ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆನಂತರ ವಿನಯ್ ಕುಲಕರ್ಣಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಆನಂತರ 1 ವರ್ಷಗಳ ಕಾಲ ವಿನಯ್ ಕುಲಕರ್ಣಿ ಅವರು ಜೈಲಲ್ಲಿ ಇರ್ತಾರೆ. ಅದಾದ ನಂತರ ಅವರು ಮತ್ತೆ ಬಿಡುಗಡೆ ಆಗಿ ಹೊರಗಡೆ ಬರ್ತಾರೆ. ಅದಾದ ನಂತರ ಸುಮಾರು 6 ವರ್ಷಗಳ ಕಾಲ ಈ ಒಂದು ಪ್ರಕರಣದ ಒಂದು ಟ್ರಯಲ್ ಸಹ ನಡೆಯುತ್ತೆ. ಏಪ್ರಿಲ್ 2ನೇ ತಾರೀಕು ಕೋರ್ಟ್ ನಾವು ಇವತ್ತು 9ನೇ ತಾರೀಕು ತೀರ್ಪನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನ ಕಾಯ್ದಿರಿಸುತ್ತೆ. ಈ ಒಂದು ಪ್ರಕರಣದಲ್ಲಿ ಸುಮಾರು 21 ಜನ ಆರೋಪಿಗಳು ಇರುವಂತದ್ದು. ಅಂದ್ರೆ ಇದರಲ್ಲಿ ವಿನಯ್ ಕುಲಕರ್ಣಿ ಅವರ ಮೇಲೆ ಪ್ರಮುಖವಾಗಿರುವಂತದ್ದು ಸಾಕ್ಷ್ಯ ನಾಶ ಇರಬಹುದು, ಮತ್ತೆ ಆರೋಪಿಗಳಿಗೆ ಕೊಲೆ ಮಾಡಲು ಸಹಕಾರ ಕೊಟ್ಟಿರುವಂತದ್ದು. ಇದೆಲ್ಲವನ್ನು ಸಹ CBI ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ಮೂಲಕ ಒಂದು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ರು. ಅದರಲ್ಲಿ ವಿನಯ್ ಕುಲಕರ್ಣಿ ಅವರು ಇತರ ಆರೋಪಿಗಳ ಜೊತೆ ಮಾತನಾಡಿರುವಂತಹ ಕಾಲ್ ಡೀಟೇಲ್ಸ್ ಪ್ರಮುಖವಾಗಿತ್ತು, ಮತ್ತೆ ಟವರ್ ಲೊಕೇಶನ್ಸ್ ಸಹ CBI ಅಧಿಕಾರಿಗಳಿಗೆ ಸಿಕ್ಕಿತ್ತು. ಸೊ ಇದೆಲ್ಲವನ್ನ
ಕ್ರೋಢೀಕರಿಸಿ ಸಿಬಿಐ ಅಧಿಕಾರಿಗಳು ಒಂದು ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಸುಮಾರು 8 ವರ್ಷಗಳಿಂದ ಈ ಒಂದು ಪ್ರಕರಣ ನಡೀತಾ ಇತ್ತು. ಕೊನೆಯದಾಗಿ ಇವತ್ತು ಒಂದು ತೀರ್ಪು ಪ್ರಕಟವಾಗುತ್ತಿತ್ತು. 21 ಜನ ಆರೋಪಿಗಳು ಸಹ ಕೋರ್ಟ್ಗೆ ಬಂದು ಇವತ್ತು ಬೆಳಗ್ಗೆ 11 ಗಂಟೆಗೆ ನಿಂತ್ಕೋಬೇಕಾಗುತ್ತೆ. ಅದಾದ ನಂತರ ಇವತ್ತು ಅವರ ಪ್ರಕರಣದಲ್ಲಿ ದೋಷಿ ಅಂತ ಕೊಡಬಹುದು ಅಥವಾ ನಿರ್ದೋಷಿ ಅಂತ ಕೊಡಬಹುದು. ಇನ್ನು ಈ ಕೋರ್ಟ್ ಏನ್ ಡಿಸೈಡ್ ಮಾಡುತ್ತೆ ಅದು ಗೊತ್ತಿರೋದಿಲ್ಲ. ಆದ್ರೆ ಇವತ್ತು ಒಂದು ಪ್ರಕರಣದ ತೀರ್ಪು ಅಂತೂ ಪ್ರಕಟ ಆಗುತ್ತೆ. ಒಂದು ವೇಳೆ ಏನಾದ್ರೂ ದೋಷಿ ಅಂತ ಕೋರ್ಟ್ ಘೋಷಣೆ ಮಾಡಿದ್ರೆ 21 ಜನ ಆರೋಪಿಗಳು ಇವತ್ತು ಜೈಲಿಗೆ ಹೋಗ್ಬೇಕಾಗುತ್ತೆ. ಅದಾದ ನಂತರ 1 ವಾರದ ನಂತರ ಅವರಿಗೆ ಎಷ್ಟು ವರ್ಷಗಳ ಶಿಕ್ಷೆ ಅನ್ನೋದನ್ನು ಸಹ ಕೋರ್ಟ್ ಪ್ರಕಟ ಮಾಡುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ಎಸ್ ನೋಡಿ, ವಿನಯ್ ಕುಲಕರ್ಣಿಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಸತತವಾಗಿ ಎಷ್ಟು 2016ರಿಂದ ನಡ್ಕೊಂಡು ಬರ್ತಾ ಇರುವಂತಹ ಕೇಸು. ಹಾಗಾಗಿ ಇವತ್ತು ವಿನಯ್ ಕುಲಕರ್ಣಿಯ ಭವಿಷ್ಯ ನಿರ್ಧಾರವಾಗುವಂತ